ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಬ್ಯಾಂಗ್ಳೂರು ಬಂದಿದ್ದೀನಿ. ಸೊ ನಮ್ಮ ಮನೆಗೆ ಏನೇನು ಐಟಮ್ಸ್ ಎಲ್ಲ ಬೇಕೋ ಅದನ್ನು ಶಾಪಿಂಗ್ ಮಾಡೋಣ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಾಗೇ ಏನು ಲೈಟಿಂಗ್ಸ್ ಆಗಿರ್ಬೋದು, ಸ್ವಲ್ಪ ಪ್ಲಂಬಿಂಗ್ ಐಟಮ್ಸು ಮತ್ತು ದೇವ್ರ ಫೋಟೋ ಎಲ್ಲ ಆರ್ಡರ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಇವಾಗ ಹೊರಟಿದ್ದೀನಿ. ಆಲ್ರೆಡಿ 4 o'clock ಆಗ್ತಾ ಬಂತು. ಸೊ ನನಗೆ ಗೊತ್ತಿರೋರು ಇದ್ದಾರೆ ಅಲ್ಲಿ, ಹಾಗಾಗಿ ಅಲ್ಲಿ ಹೋದರೆ ಸ್ವಲ್ಪ ಲೈಟ್ ಎಲ್ಲ ಕಮ್ಮಿಗೆ ಸಿಗ್ಬೋದು ಅಂತ ಅಂದ್ಕೊಂಡೆ ಹೋಗ್ತಾ ಇದ್ದೀನಿ. ನೋಡೋಣ, ಕೆಲವೊಂದು ಶಾಪಲ್ಲಿ ವೀಡಿಯೋ ಮಾಡೋದಕ್ಕೆ ಏನು ಪರ್ಮಿಷನ್ ಕೊಡೋಲ್ಲ ಅಂತ ಹೇಳ್ತಾ ಇದ್ರಂತೆ. ಪರ್ಮಿಷನ್ ಇಲ್ಲ ಅಂತ ಹೇಳ್ದಂಗಿತ್ತು. ಸೊ ಆದರೆ ತೋರಿಸ್ತೀನಿ, ಮತ್ತು ಏನೇನು ಶಾಪಿಂಗ್ ಮಾಡಿದೆ ಅಂತಲೂ ತೋರಿಸ್ತೀನಿ. ಕಂಪ್ಲೀಟ್ ಇದು 1 week ವ್ಲಾಗ್ ಆಗಿರುತ್ತೆ. ನೋಡೋಣ ಏನೇನಾಗುತ್ತೆ ಅದನ್ನು ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಗೈಸ್, ಇವಾಗ ನಾನು ಚಿಕ್ಕಪೇಟೆ ರೀಚ್ ಆಗಿದ್ದೀನಿ. ಸೊ ಇವಾಗ ಇಲ್ಲಿಂದ ಹೊರಡಬೇಕು. ಇಲ್ಲೇ ನಿಯರ್ ಬೈ ಯಾವುದೋ ಶಾಪ್ ಇದೆ ಅಂತ ಹೇಳ್ತಿದ್ದಾರೆ. ನೋಡಿ, ನಮ್ಮ ಮನೆಗೆ ಈಗ ಫಸ್ಟ್ ಶಾಪಿಂಗ್ಗೆ ಅಂತ ನಾನು ಚಿಕ್ಕಪೇಟೆಗೆ ಬಂದಿದ್ದೀನಿ. ಸೊ ಇಲ್ಲಿ ನಾನು ಸ್ಟಾರ್ಟಿಂಗ್ಗೆ ಮನೆಗೆ ಲೈಟ್ ನೋಡೋಣ ಅಂತ ಫಸ್ಟ್ ನೋಡ್ತಾ ಇದ್ದೀನಿ. ಕಲೆಕ್ಷನ್ಸ್ ತುಂಬ ಇತ್ತು. ಶಾಪಿಂಗ್ ಮಾಡ್ತಿರೋ ಕಾರಣ ಎಲ್ಲ ಕಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಂದು 5-6 ಅಂಗಡಿಗಳೆಲ್ಲ ಸುತ್ತಿದ್ವಿ. ನೀವೇನಾದರೂ ಇಲ್ಲಿ ಶಾಪ್ ಮಾಡೋಕ್ಕೆ ಹೋಗ್ತೀರಾ ಅಂತ ಅಂದರೆ ಯಾರಾದರೂ ಗೊತ್ತಿರೋರನ್ನ ಕರ್ಕೊಂಡೋಗಿ, ಅವರು ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ನಿಮಗೂ ಈಸಿ ಆಗುತ್ತೆ. ಮತ್ತು ಒಂದೇ ಅಂಗಡಿಗೆ ಫಿಕ್ಸ್ ಆಗಬೇಡಿ. ನಮಗಂತೂ ರೇಟ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬಂತು ಒಂದು 4-5 ಅಂಗಡಿ ತಿರುಗಿದ ಮೇಲೆ. ಸೊ ಈ ಥರ ಇತ್ತು. ಲೈಟ್ ಎಲ್ಲ ಪರ್ಚೇಸ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ 8:30 ಹೋಗ್ಬಿಟ್ಟಿತ್ತು. ಇನ್ನೇನು ಚಿಕ್ಕಪೇಟೆ ಕ್ಲೋಸ್ ಆಗ್ತಾ ಇತ್ತು. ಲಾಸ್ಟಲ್ಲಿ ಒಂದು ಸತಿ ಏನು ದೇವ್ರ ಫೋಟೋ ನೋಡೋಣ ಅಂತ ಒಂದು ಶಾಪಿಗೆ ಬಂದ್ವಿ. ಸೊ ನಾನು ಪರ್ಟಿಕ್ಯುಲರ್ ಆಗಿದ್ದೆ ಇನ್ನು ಬೆಳ್ಳಿದೆ ನೋಡಬೇಕು ಅಂತ. ಸೊ ಹಾಗಾಗಿ ಬೆಳ್ಳಿ ಫೋಟೋ ನೋಡೋಣ ಅಂತ ಇಲ್ಲಿ ಬಂದ್ವಿ. ಬಟ್ ಆರ್ಡರ್ ಕೊಡಲಿಲ್ಲ, ನೆಕ್ಸ್ಟ್ ವೀಕ್ ಕೊಡೋಣ ಅಂತ ಹಾಗೆ ಬಂದೆ. 6-7 ಬಾಕ್ಸ್ ಲೈಟ್ಗಳೇ ಇತ್ತು. ಸೊ ಇಲ್ಲಿಂದ ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಸೊ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಯಾವಾಗ ಹೋಗ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಕೀಪ್ ವಾಚಿಂಗ್. ಸೊ ಗೈಸ್, ಇವಾಗ ನಾನು ಮಂತ್ರಿ ಮಾಲಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಸ್ವಲ್ಪ ರೂಮಿಗೆಲ್ಲ ಏನೋ ಬ್ಯಾಕ್ಗ್ರೌಂಡ್ ಪೇಂಟಿಂಗ್ ಎಲ್ಲ ಹಾಕೋದೆಲ್ಲ ಇರುತ್ತಲ್ಲ, ಸೊ ಅದು ಮಂತ್ರಿ ಮಾಲಲ್ಲಿ ನೋಡಿದ್ದೆ. ಸೊ ನೋಡಬೇಕು ಇವತ್ತು ಎಷ್ಟು ಶಾಪಿಂಗ್ ಆಗುತ್ತೆ ಅಂತ. ಹಾಗೆ ಪೂಜಾ ಫೋಟೋನು ಆರ್ಡ್ರ್ ಕೊಡಬೇಕು. ಸೊ ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ಸೊ ಗೈಸ್, ಇಲ್ಲಿಗೆ ಬಂದ್ವಿ. ಬಟ್ ಆದರೆ ಇದು ಶಾಪ್ ಕ್ಲೋಸ್ ಇದೆ. ಅವ್ರದ್ದೇ ಒಂದು ದೊಡ್ಡ ಅಂಗಡಿ ಇದೆಯಂತೆ ಮುಂದೆ, ಅಲ್ಲಿಗೆ ಹೋಗಬೇಕು. ಇವಾಗ ಇಲ್ಲಿ ಬಂದ್ವಿ, ಇನ್ನೊಂದು ಶಾಪು. ಸೊ ಇದು ಜಯನಗರಲ್ಲಿ ಇರೋದು. ಒಳಗಡೆ ದೊಡ್ಡ ಶಾಪ್ ಇದೆ, ಹೋಗೋಣ ಬನ್ನಿ. ಆನ್ ದ ವೇ ಹೋಗ್ತಾ ಮಂತ್ರಿ ಮಾಲ್ ಜಯನಗರಿಗೆ ಹೋದೆ. ಸೊ ಇಲ್ಲಿ ಫಸ್ಟು ಫೋಟೋ ಫ್ರೇಮ್ ನೋಡಿಬಿಡೋಣ, ಇಲ್ಲ ಆರ್ಡರ್ ಕೊಡೋಣ ಅಂತ ಅಂದ್ಕೊಂಡು ಫಸ್ಟ್ ಇಲ್ಲಿಗೆ ಹೋಗಿದ್ದು. ಸೊ ನಾನು ತುಂಬ ಪರ್ಟಿಕ್ಯುಲರ್ ಆಗಿದ್ದೆ, ಅಂದರೆ ವೆಂಕಟೇಶ್ವರ, ನಮ್ಮ ಮನೆ ದೇವ್ರು ಬಂದು ವೆಂಕಟೇಶ್ವರ. ಸೊ ಅದು ಬೆಳ್ಳಿದೆ ತೊಗೊಳ್ಬೇಕು ಅಂತ, ಹಾಗಾಗಿ ಫ್ರೇಮ್ ನೋಡಿದೆ. ಸೊ ಇದು ಇಷ್ಟ ಆಯಿತು, ಹಾಗಾಗಿ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ. ಏನು ನೀವು ಜಯನಗರ್ ಬಂದರೆ, ಜಯನಗರ್ ಮೆಟ್ರೋ ಸ್ಟೇಷನ್ ಹೋಗೋಕ್ಕಿಂತ ಮುಂಚೆ, ಅಂದರೆ ರಾಷ್ಟ್ರೀಯ ವಿದ್ಯಾಲಯ ಸೈಡಿಂದ ಲೆಫ್ಟಲ್ಲಿ ಹೋಗ್ಬೇಕು ನೀವು. ಸೊ ಚಿನ್ನಮ್ಮ ದೇವಿ ಏನೋ ಸಿಲ್ವರ್ ವರ್ಕ್ ಅಂತ ಏನೋ ಬರುತ್ತೆ. ಸೊ ಚೆನ್ನಾಗಿದೆ. ಇಲ್ಲಿ ಸುಮಾರು ಜನ ವೀಡಿಯೋ ಮಾಡಿದ್ದಾರೆ, ಬೇಕಿದ್ರೆ ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ತುಂಬ ರೀಸನಬಲ್ ಪ್ರೈಸಲ್ಲಿ ನಮಗೆ ಸಿಕ್ತು. ಸೊ ಖುಷಿ ಆಯಿತು ನನಗೆ. ನಿಮಗೂ ಏನಾದರೂ ಸಿಲ್ವರ್ ಫೋಟೋಸ್ ಬೇಕಂದರೆ ಇಲ್ಲಿಗೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ಹಾಗೆ ತುಂಬ ಚೆನ್ನಾಗೇ ತೋರಿಸ್ತಾರೆ. ಸೊ ಗೈಸ್, ಇವಾಗ ಒಂದು ಕೆಲಸ ಮುಗೀತು. ವೆಂಕಟೇಶ್ವರ ದೇವ್ರು ತೊಗೊಂಡೆ. ಸೊ ಒಳ್ಳೆ ಪ್ರೈಸಿಗೆ ಹಾಕ್ಕೊಟ್ರು. ನೀವು ಯಾರಾದರೂ ಇಲ್ಲಿ ಶಾಪ್ ಮಾಡೋದಿದ್ರೆ ಜಯನಗರ್ ಬರ್ಬೋದು. ಇವಾಗ ಮಾಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಗೋಣ ಬನ್ನಿ. ಮಂತ್ರಿ ಮಾಲ್ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ಅವತ್ತು ಟೈಮ್ ಆಗಲಿಲ್ಲ ನನಗೆ. ಸೊ ಹೆಂಗಿದ್ರು ಜಯನಗರ್ ಬಂದಿದ್ನಲ್ಲ, ಹಾಗಾಗಿ ದೇವ್ರ ಮನೆಗೆ ಹ್ಯಾಂಗಿಂಗ್ ದೀಪ ಬರುತ್ತಲ್ಲ, ಸೊ ಅದನ್ನು ನೋಡೋಣ ಅಂತ ಇಲ್ಲಿ ಬಂದೆ. ಸೊ ಇದು ಜಯನಗರ್ ಕಾಂಪ್ಲೆಕ್ಸ್ ಒಳಗಡೆ ಬರುತ್ತೆ.
ಇಲ್ಲಿ ಇದೊಂದೇ ನನಗೆ ಕಾಣಿಸಿದ್ದು, ಅಂದರೆ ಹುಡುಕಿದಾಗ ಇದೊಂದೇ ಸಿಕ್ಕಿದ್ದು ಶಾಪು. ಸೊ ಚೆನ್ನಾಗಿತ್ತು, ಇವರು ಅಷ್ಟೇ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಟ್ರು. ಸೊ ಇದನ್ನು ತೊಗೊಂಡೆ ನಾನು, ಏನೋ ಹ್ಯಾಂಗಿಂಗ್ ದೀಪ. ಸೊ ನೀವು ಏನಾದರೂ ಬಂದರೆ ಇಲ್ಲಿ ಕಡಿಮೆ ಪ್ರೈಸಿಗೆ ಹಾಕ್ಕೊಡ್ತಾರೆ. ಸೊ ಹೋಗ್ಬೋದು, ಕಲೆಕ್ಷನ್ಸ್ ತುಂಬ ಇತ್ತು. ಜಯನಗರಲ್ಲಿ ಅದನ್ನು ತೊಗೊಂಡೆ ದೀಪ, ಅದೆರಡು ತೊಗೊಂಡು ಇವಾಗ ದಾಮ್ರೋಗೆ ಬಂದಿದ್ದೀನಿ. ಸೊ ಇಲ್ಲಿ ಏನೋ ಸ್ವಲ್ಪ ಐಟಮ್ಸ್ಗಳು ನೋಡಬೇಕಿತ್ತು. ಸೊ ನೋಡೋಣ ಇಲ್ಲೇನು ಶಾಪ್ ಮಾಡ್ಬೋದು ಅಂತ. ನಾನು ಇಲ್ಲಿಗೆ ಬಂದಿದ್ದು ಮೇಯ್ನ್ ರೀಸನ್ ಬಂದು, ಸೊ ವಾಲ್ಗಳಿಗೆ, ಈಗ ಬೆಡ್ರೂಮ್ ಆಗಲಿ ಲಿವಿಂಗ್ ರೂಮ್ ಆಗಲಿ, ಅಲ್ಲಿ ವಾಲಿಗೆ ಫೋಟೋ ಫ್ರೇಮ್ಸ್ ಬರುತ್ತೆ. ಸೊ ಅದನ್ನು ತೊಗೊಂಡೋಗೋಣ ಅಂತ ಬಂದೆ. ಬಟ್ ಆದರೆ ಇಲ್ಲಿ ನಾನು ಅಂದ್ಕೊಂಡಿರೋ ಥರ ಸಿಗಲಿಲ್ಲ. ಇಲ್ಲಿ ನೋಡ್ಬೋದು ಈ ಥರ ಏನು ಫ್ರೇಮ್ಸ್ ಇದೆ ಅದೆಲ್ಲ ಬಟ್ಟೆಯಲ್ಲಿ ಮಾಡಿದ್ದಾರೆ. ಮುಂಚೆ ಆದರೆ ಗ್ಲಾಸಲ್ಲಿ ಇರ್ತಿತ್ತು ಫೋಟೋಸು. ಸೊ ಇದೆಲ್ಲ ನೋಡೋದಕ್ಕೆ ನಿಮಗೆ ಈ ಥರ ಕಾಣಿಸ್ಬೋದು, ಮುಟ್ಟಿದ್ರೆ ಅದು ಬಟ್ಟೆಯಲ್ಲಿ ಫ್ರೇಮ್ ಹಾಕಿರೋ ಥರ ಇದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಲಾಸ್ಟಲ್ಲಿ ನಾನು ಇದೊಂದು ವಾಲ್ ಕ್ಲಾಕ್ ತೊಗೊಂಡೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನೋಡೋಣ ಅಂತ ಇದೊಂದು ತೊಗೊಂಡೆ. ಸೊ ಗಾಯ್ಸ್, ಇಲ್ಲಿ ನಾನು ವಾಲ್ ಪೇಂಟಿಂಗ್ ನೋಡಿದ್ದು ಸಿಗಲಿಲ್ಲ. ಸೊ ಇಲ್ಲಿ ಏನು ವಾಲ್ ಕ್ಲಾಕ್ ಒಂದಿತ್ತು, ಅದನ್ನು ತೊಗೊಂಡೆ. ಸೊ ನೋಡಬೇಕು, ನೆಕ್ಸ್ಟ್ ವೆಸ್ಟ್ ಸೈಡ್ ಅವ್ರ ಐಕ್ಯ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು HSR ಲೇಔಟಿಗೆ ಬಂದೆ. ಸೊ ಸುಮಾರು ದಿನ ಇಲ್ಲಿ ಓಡಾಡ್ಬೇಕಾದ್ರೆ ನೋಡಿದ್ದೆ, ರೋಡ್ ಸೈಡಲ್ಲಿ ಈ ಥರ ವಾಸ್ಗಳಾಗಿರ್ಬೋದು ಅಥವಾ ಮಣ್ಣಲ್ಲಿ ಏನು ಮಾಡಿರ್ತಾರೆ, ಮಡಿಕೆಗಳು, ಪಾಟ್ಸು, ಮತ್ತು ಏನೋ ತುಳಸಿ ಕಟ್ಟೆ ಮತ್ತು ಶೋ ಪೀಸಸ್ ಎಲ್ಲನೂ ಇಲ್ಲಿ ನೋಡಿದ್ದೆ. ಇವಾಗ ಟೈಮ್ ಬಂದಿದೆ ತೊಗೊಂಡೋಗೋದಕ್ಕೆ, ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೆ ವಾಸ್ ಏನಾದರೂ ತೊಗೊಂಡೋಗೋಣ ಅಂತ. ಇದೆಲ್ಲ ಶಿವಮೊಗ್ಗದಲ್ಲಿ ನಮಗೆ ಸಿಗೋದಿಲ್ಲ, ಅಂದರೆ ಇದನ್ನೆಲ್ಲ ಅಲ್ಲಿ ಮಾರಿದ್ದು ನಾನು ಎಲ್ಲೂ ನೋಡಿಲ್ಲ. ಹಾಗಾಗಿ ಹೆಂಗೂ ಇದರಲ್ಲಿ ಕಾರಲ್ಲಿ ತೊಗೊಂಡೋಗ್ತಿದ್ದೀನಲ್ಲ ಅನ್ನೋದಕ್ಕೆ ಸೊ ಇಲ್ಲೇ ಇದನ್ನು ತೊಗೊಳ್ತಾ ಇದ್ದೀನಿ. ಸೊ ಈ ಥರ ಆಯಿತು. ಅಲ್ಲ, ಇದು ಟ್ರಾವೆಲ್ ತೊಗೊಂಡೋಗ್ಬೋದಾ ಜರ್ನಿ ಕಾರಲ್ಲಿ? ಗಟ್ಟಿ ಇದೆಯಾ ಇದು, ಸ್ಟ್ರಾಂಗ್? ಹಾಗೆ ಇಲ್ಲೂ ನಾನೊಂದು 3 ಐಟಮ್ ತೊಗೊಂಡೆ. ಸೊ ಇದನ್ನೆಲ್ಲ ನಾವು ಮನೆ ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ, ಅಥವಾ ಭದ್ರಾವತಿಗೆ ಹೋದಾಗ ಆದರೆ ತೋರಿಸ್ತೀನಿ. ಯಾಕಂದರೆ ಎಲ್ಲ ಫುಲ್ಲು ಪ್ಯಾಕ್ ಮಾಡಿಸ್ಬಿಟ್ಟಿದ್ದೀನಿ, ಕಾರಲ್ಲಿ ಹೋಗ್ತಿರೋದ್ರಿಂದ ಫುಲ್ಲು ನೀಟ್ ಪ್ಯಾಕಿಂಗ್ ಮಾಡಿಸಿದ್ದೀನಿ. ಸೊ ಗೈಸ್, ಇವಾಗ ಮನೆಗೆ ರೀಚ್ ಆದೆ. ಇವತ್ತು ಜಾಸ್ತಿ ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಒಂದು ಬೆಳ್ಳಿ ಫ್ರೇಮ್ ಏನು ಅದು ಆರ್ಡರ್ ಕೊಟ್ಟು ಬಂದಿದ್ದು ಫೋಟೋ, ಆಮೇಲೆ ಅದು ಹ್ಯಾಂಗಿಂಗ್ ದೀಪ ತೊಗೊಂಡಿದ್ದು, ಆಮೇಲೆ ಒಂದು ವಾಲ್ ಕ್ಲಾಕ್ ತೊಗೊಂಡಿದ್ದಷ್ಟೇ. ಸೊ ಹೋಗಬೇಕು, ಇನ್ನು ಮಂತ್ರಿ ಮಾಲಿಗೆ ಹೋಗಬೇಕು, ಸುಮಾರು ಐಟಮ್ ತೊಗೊಳೋದಿದೆ. ಆಮೇಲೆ ಅದು ವಾಸ್ ಒಂದು ಚೆನ್ನಾಗಿರೋದು ಸಿಕ್ತು. ಸೊ ಮನೆಯಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಹಾಲೇ ತುಂಬಿಟ್ಟಿದೆ, ಗೊತ್ತಿಲ್ಲ ಹೆಂಗೆ ತೊಗೊಂಡೋಗೋದು, ನೋಡಬೇಕು. ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀನಿ ಅಂತ. ಹಾಗೆ ನಿನ್ನೆ ಡಿಮಾರ್ಟಿಗೆ ಹೋಗಿದ್ದೆ, ಅದು ಶಾಪಿಂಗ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಶಾಪಿಂಗ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಡಿಮಾರ್ಟಲ್ಲಿ ನಿಮಗೆ ಗೊತ್ತು ಎಷ್ಟು ಜನ ಇರ್ತಾರೆ ಅಂತ. ಸೊ ಅಲ್ಲೂ ಸುಮಾರು ಶಾಪಿಂಗ್. ಊರಿಗೆ ಹೋಗ್ಬೇಕಾದ್ರೆ, ಅಂದರೆ ಊರಿಗೆ ಹೋಗಿ ಅನ್ಬಾಕ್ಸ್ ಮಾಡಿದಾಗ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಯಾಕಂದರೆ ಅದು ಏನು ಪ್ಯಾಕ್ ಮಾಡಬೇಕು, ಮತ್ತೆ ತೆಗೆದ್ರೆ ಅದನ್ನೆಲ್ಲ ಮಡ್ಚೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಸೊ ಗೈಸ್, ಇವಾಗ ನಾನು ಚಿಕ್ಕಪೇಟೆಗೆ ಹೊರಟಿದ್ದೀನಿ. ಅದೇ ಚಿಕ್ಕಪೇಟೆ ಅಲ್ಲ, SP ರೋಡ್, ಅಲ್ಲಿ ಪ್ಲಮ್ಮಿಂಗ್ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲಿ ನಮ್ಮೊಬ್ಬರು ಅಣ್ಣ ಬರ್ತಾ ಇದ್ದಾರೆ. ನಾನು ಇಲ್ಲಿಂದ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಇವತ್ತು ಗೊತ್ತಿಲ್ಲ ಎಷ್ಟು ಶಾಪಿಂಗ್ ಆಗುತ್ತೆ ಅಂತ. ಸೊ ನೋಡುವ ಬನ್ನಿ. ಸೊ ನೋಡೋಣ. ಇವಾಗ ಫಸ್ಟು ಪ್ಲಮ್ಮಿಂಗ್ ಐಟಮ್ ತೊಗೊಳ್ಳೋಣ ಅಂತ SP ರೋಡ್ ಚಿಕ್ಕಪೇಟೆ ಪಕ್ಕ ಮಾರ್ಕೆಟ್ ಹತ್ರ ಬರುತ್ತಲ್ಲ, ಸೊ ಅಲ್ಲಿಗೆ ಬಂದ್ವಿ. ಇದು ಬಾತ್ ಸ್ಟೋರ್ ಅಂತ, ಚೆನ್ನಾಗಿದೆ. ಐಟಮ್ಸ್ ಎಲ್ಲ ತುಂಬ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್. ಸೊ ನಾವು ಇಲ್ಲಿ ಶಾಪ್ ಮಾಡಿದ್ವಿ, ಇಲ್ಲೂ ಸುಮಾರು ಬಿಲ್ ಮಾಡಿದ್ವಿ. ನೀವು ಏನಾದರೂ ಬೇಕಿದ್ರೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟು ಮನೆಗೆ ಬೇಕಾಗಿರೋ ಚಿಲ್ಕಗಳು, ಬಾಗಿಲಿಗೆ ಡೋರ್ ಹ್ಯಾಂಡಲ್ಸು, ಸೊ ಅದನ್ನು ತೊಗೊಳ್ಳೋಣ ಅಂತ ಇನ್ನೊಂದು ಅಂಗಡಿಗೆ ಬಂದ್ವಿ. ಸೊ ಇಲ್ಲೇ ಸುಮಾರು ಹೊತ್ತಾಗೋಯ್ತು, ಸಿಕ್ಕಾಬಟ್ಟೆ ಲೇಟ್ ಆಯಿತು. ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದೇನೋ ಇಲ್ವೋ ಅಂತ ತೊಗೊಳೋದಕ್ಕೆ. ಸೊ ಗೈಸ್, ಇವಾಗ ಮಂತ್ರಿ ಮಾಲಿಗೆ ಬಂದೆ. ಬಟ್ ನಾನು ಅಂದ್ಕೊಂಡಿರೋ ಥರ ಸಿಗ್ತಾಯಿಲ್ಲ, ಸಿಕ್ಕಾಬಟ್ಟೆ ಲಗೇಜ್ ಆಗಿಬಿಟ್ಟಿದೆ, ತುಂಬ ಶಾಪಿಂಗ್ ಆಗಿದೆ. ಗೊತ್ತಿಲ್ಲ ಏನು ಮಾಡೋದು ನೆಕ್ಸ್ಟ್ ಅಂತ. ನೋಡೋಣ, ಹುಡುಕ್ತಿರೋ ಸಿಗುತ್ತೋ ಇಲ್ವೋ. ಆ್ಯಕ್ಚುಲಿ ನಂಗೆ ಈ ಥರದ್ದು ಬೇಕಿತ್ತು, ಇದು ಸೇಲಿಗಿಲ್ಲ ಅಂತ ಹೇಳ್ತಿದ್ದಾರೆ.
ಸೊ ಇಲ್ಲಿರೋದು ಯಾವುದೂ ಸೇಲಿಗಿಲ್ಲ, ಬರೀ ಬಟ್ಟೆ ಥರದ್ದು ಮಾತ್ರ ಅಂತ ಹೇಳ್ತಿದ್ದಾರೆ. ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ನೋಡಿ ಇದೆಲ್ಲ ಚೆನ್ನಾಗಿದೆ. ಸೊ ದಾಮ್ರದಲ್ಲಿ ಸಿಕ್ಕಿಲ್ಲ, ಹಾಗಾಗಿ ಹೋಮ್ ಸೆಂಟ್ರಿಗೆ ಬಂದಿದ್ದೀನಿ. ಸೊ ನೋಡೋಣ ಎಲ್ಲಾದರೂ ಸಿಗುತ್ತೋ ಇಲ್ವೋ ಅಂತ. ಆ್ಯಕ್ಚುಲಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮುಗಿಸಿ ಐಟಮ್ಸ್ ಎಲ್ಲ ಅಣ್ಣ ತೊಗೊಂಡು ಹೋದರು. ನಾನಿಲ್ಲಿ ಅದೇ ವಾಲ್ ಫ್ರೇಮ್ ನೋಡೋಣ ಅಂತ ಬಂದಿದ್ದು. ಸೊ ಇಲ್ಲೂ ಅಷ್ಟೇ, ನಾನು ಅಂದ್ಕೊಂಡಿರೋ ಥರ ಇಲ್ಲೂ ಸಿಗಲಿಲ್ಲ. ಅದೆಲ್ಲ ಚೈನಾ ಐಟಮ್ ಅಂತೆ, ಸೊ ಬ್ಯಾನ್ ಆಗಿದೆ ಅಂತ ಹೇಳ್ತಾಯಿದ್ರು. ಲಾಸ್ಟಲ್ಲಿ ಇನ್ನೂ ಎಲ್ಲಾದರೂ ನೋಡೋಣ ಅಂತ ಸುಮ್ಮನೆ ಆದೆ. ಸೊ ಗೈಸ್, ನಾನು ಹುಡುಕ್ತಿರೋ ಸಿಗ್ತಾಯಿಲ್ಲ, ಅವ್ರು ತೋರಿಸ್ತಿರೋದು ನನಗೆ ಇಷ್ಟ ಆಗ್ತಾಯಿಲ್ಲ. ಸೊ ನನಗೊಂದು ತಲೆ ಕೆಟ್ಟೋಗಿದೆ. ಸೊ ನೋಡೋಣ, ಅದನ್ನು ಪೆಂಡಿಂಗಲ್ಲೇ ಇಟ್ಟಿರ್ತೀನಿ. ಮನೆ ಇನ್ನೇನು ರಿನೋವೇಷನ್ ಅಂದರೆ ಮನೆ ಓಪನ್ ಟೈಮಲ್ಲಿ ಮತ್ತೆ ಇನ್ನೊಂದ್ಸತಿ ಬಂದು ನೋಡ್ತೀನಿ. ಅವಾಗ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ. ಸುಮ್ಮನೆ ಇವಾಗ ಅರ್ಜೆಂಟಲ್ಲಿ ತೊಗೊಂಡು ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇಷ್ಟಿದೆ ಶಾಪಿಂಗ್ ಮಾಡಿರೋದು ಇವತ್ತಿಗೆ. ಈಗ ನೋಡಬೇಕು, ಗೊತ್ತಿಲ್ಲ, ಕೆಳಗಡೆ ಯಾವುದಾದ್ರೂ ಶಾಪಿಗೆ ಹೋಗಿ ನೋಡೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡೋಣ, ಕೆಳಗಡೆ ಎಲ್ಲಾದರೂ ಆದರೆ ಹೋಗಿ ಶಾಪ್ ಮಾಡೋಕ್ಕೆ ನೋಡ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ಇಲ್ಲೊಂದು ಸಿಕ್ಕಾಬಿಟ್ಟೆ ಒಳ್ಳೆ ನೀರು ಖರ್ಚಾದಂಗೆ ದುಡ್ಡು ಅಷ್ಟು ಖರ್ಚಾಗ್ತದೆ. ಆಲ್ಮೋಸ್ಟ್ ಒಂದು ಹತ್ತತ್ರ 2 lakhs ಹತ್ತತ್ರ ಶಾಪಿಂಗೇ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ ಆಗುತ್ತೆ ಎಲ್ಲ ಅಂತ. ಬಟ್ ಆಲ್ಮೋಸ್ಟ್ ಐಟಮ್ಸ್ ಎಲ್ಲ ಕವರ್ ಮಾಡಿದ್ದೀನಿ. ಶಾಪಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಇಟ್ಕೊಂಡು ತಿರ್ಗೋದಿದೆಯಲ್ಲ ಅದು ದೊಡ್ಡ ಕಷ್ಟ. ಸೊ ಜೊತೇಲಿ 2-3 ಜನ ಇದ್ದರೆ ಮಾತ್ರ ಶಾಪಿಂಗ್ ಬನ್ನಿ, ಇಲ್ಲಾಂದರೆ ಬರಬೇಡಿ. ಸೊ ಗೈಸ್, ಇವಾಗ ಮೆಟ್ರೋ ಇಲ್ಲ, ಹೋಗ್ತಾ ಇದ್ದೀನಿ. ಜೀವನ ಹೆಂಗೆ ಹೋಗ್ಬಿಟ್ಟಿದೆ ಅಂದರೆ ಡೈಲಿ ಬೆಳಗ್ಗೆ ಎದ್ದೋ ಹೋಗು ಶಾಪಿಂಗಿಗೆ, ಫುಲ್ ದುಡ್ಡು ಖಾಲಿ ಮಾಡ್ಕೊಂಬ, ಹಂಗೆ ಆಗೋಗ್ಬಿಟ್ಟಿದೆ. ಸೊ ಫಸ್ಟ್ ಇದೆಲ್ಲ ಐಟಮ್ ತೊಗೊಂಡೋಗಿ ಮನೆಗೆ ಇಟ್ಟರೆ ಸಾಕಾಗಿದೆ, ಕೈ ಅಷ್ಟು ನೋವು ಬಂದಿದೆ. ಸೊ ಬೇಗ ಬೇಗ ಹೋಗೋಣ. ಸುಮಾರು ಕಡೆ ಎಲ್ಲ ಹೋಗಿದ್ದೀನಿ, ಬಟ್ ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಶಾಪಿಂಗ್ ಮಾಡಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸೊ ಎಲ್ಲ ಮನೆಗೆ ಹೋಗಾದ್ಮೇಲೆ ಇನ್ನು ನಾವೆಲ್ಲ ಸೆಟ್ ಮಾಡಿದಾಗ ಗೊತ್ತಾಗುತ್ತೆ. ನಾನು ಅವಾಗ ವಿಡಿಯೋ ಮಾಡಿ ತೋರಿಸ್ಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲಿ ತೊಗೊಂಡೆ, ಎಷ್ಟಾಯಿತು, ಜಾಸ್ತಿ ಆಯಿತಾ, ಕಮ್ಮಿ ಆಯಿತಾ ಅಂತ ಎಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ವಿಷಯ ಹೇಳೋದು ಮರ್ತಿದ್ದೆ, ಅವತ್ತು ನಾನು ಬೆಳ್ಳಿ ಫೋಟೋ ತೊಗೊಂಡು ಬಂದೆ ಅಂತ ಹೇಳಿದ್ನಲ್ಲ. ಸೊ ಅದು ನಮ್ಮಮ್ಮಂಗೆ ಯಾಕೋ ಸ್ವಲ್ಪ ಇಷ್ಟ ಆಗಲಿಲ್ಲ, ದೇವ್ರ ಮುಖ ಸ್ವಲ್ಪ ಕಳೆ ಇರಲಿಲ್ಲ ಅಂತ ಹೇಳಿದ್ರು. ಮತ್ತೆ ಅದನ್ನು ರಿಟರ್ನ್ ಮಾಡಿ ಇವಾಗ ಮತ್ತೆ ಎಕ್ಸ್ಟ್ರಾ ಅದಕ್ಕೊಂದು 10,000 ಕೊಟ್ಟು ತೊಗೊಂಡಿರೋದು. ಇದು ಸ್ವಲ್ಪ ಇನ್ನೊಂದು ಬೇರೆ ವೇರಿಯಂಟ್ ಬರುತ್ತೆ. ಸೊ ಇವಾಗ ಡೆಲಿವರಿ ಆಯಿತು, ಅದನ್ನು ವಿಡಿಯೋ ತೋರಿಸ್ತೀನಿ. ಸೊ ನೋಡ್ಬೋದು, ದೇವ್ರ ಫೋಟೋ ಇದೆ. ಸೊ ಅವತ್ತು ನೋಡಿದ್ದು ಬೇರೆ ಥರ ಇತ್ತು, ಬೇಕಿದ್ರೆ ವಿಡಿಯೋ ಹಿಂದೆ ಹೋಗಿ ನೋಡಿ. ಸೊ ಇವಾಗ ಬಂದಿರೋದು ಈ ಥರ. ಸೊ ಗೈಸ್, ಶಾಪಿಂಗ್ ಮುಗೀತು. ಸೊ ಇವತ್ತು ಭದ್ರಾವತಿ ಹೊರಡ್ತಾ ಇದ್ದೀನಿ. ಆಲ್ರೆಡಿ ಗಾಡಿ ಕೆಳಗಡೆ ಬಂದಿದೆ. ಇಷ್ಟೊತ್ತರೆಗೂ ಫುಲ್ಲು ಎಲ್ಲ ಹೋಗಿ ಏನೇನು ಐಟಮ್ಸ್ಗಳೆಲ್ಲ ಇದೆ ಅದನ್ನೆಲ್ಲ ಫುಲ್ಲು ಲೋಡ್ ಮಾಡಿದ್ವಿ, ಅಂದರೆ ಲೋಡ್ ಮಾಡ್ತಾಯಿದ್ವಿ. ಹಾಗಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಸೊ ಇವಾಗ ಭದ್ರಾವತಿ ಹೋಗಬೇಕು. ಒಂದು 15 days ಆಯಿತು ಶಾಪಿಂಗ್ ಇಲ್ಲಿ. ಸೊ ನಾನು ಅಂದ್ಕೊಂಡಿರಲಿಲ್ಲ, ನಾನು ಬರ್ತಾ ಏನೋ ಅಂದ್ಕೊಂಡು ಬಂದೆ. ಸೊ ಇಲ್ಲಿ ಬಂದಮೇಲೆ ಡಬಲ್ ಅಂದರೆ ಖರ್ಚಾಗಿಲ್ಲ, ನಾನು ಬೇಕಾಗಿರೋದು ತೊಗೊಂಡೆ. ನೆಕ್ಸ್ಟ್ ಇನ್ನೇನಲ್ಲಿ ತೊಗೊಳ್ಳೋಂಥ ಅವಶ್ಯಕತೆ ಇರೋಲ್ಲ. ಹಾಗಾಗಿ ಸೊ ಶಾಪಿಂಗ್ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ನಾನು ಅಂದ್ಕೊಂಡಿದ್ದು ಯಾವ ಥರ ಐಟಮ್ ಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಥರ ಸಿಕ್ತು. ಸೊ ನಾನಂತೂ ಫುಲ್ಲು ಖುಷಿಯಾಗಿದ್ದೀನಿ. ಇವಾಗ ಭದ್ರಾವತಿಗೆ ಹೋಗೋಣ, ಅದು ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಬರುತ್ತೆ. ಅಲ್ಲಿ ಇವಾಗ ಏನೇನು ಕೆಲಸಗಳು ಮುಗ್ದಿದೆ ಅದನ್ನು ನೋಡೋಣ, ಅದು ಬೇರೆ ವ್ಲಾಗ್ ಬರುತ್ತೆ. ಸೊ ಇವಾಗ ಇಲ್ಲಿಂದ ಹೋಗೋದು, ಅಲ್ಲಿ ಐಟಮ್ಸ್ಗಳೆಲ್ಲ ಇಳಿಸೋದನ್ನು ತೋರಿಸ್ತೀನಿ. ಸೊ ಇಷ್ಟೇ. ಗಾಡಿಗೆ ಇದೆಲ್ಲ ಲೋಡ್ ಮಾಡ್ಬೇಕಾದ್ರೆ ನಾನು ವೀಡಿಯೋ ತೊಗೊಳಕ್ಕಾಗಲಿಲ್ಲ. ನೋಡ್ಬೋದು, ಫುಲ್ಲು ತುಂಬಿಸಿದ್ದೀವಿ. ಅಂದರೂ ಕೆಳಗಡೆ ಮೇಲ್ಗಡೆ ಫುಲ್ಲು ಜಾಗ ಎಲ್ಲೆಲ್ಲಿದೆ ಎಲ್ಲ ಕಡೆ ಯುಟಿಲೈಸ್ ಮಾಡ್ಕೊಂಡಿದ್ದೀವಿ. ಸೊ ಇಷ್ಟೆಲ್ಲ ಐಟಮ್ಸ್ ಆಗಿದೆ. ಈಗ ಊರಿಗೆ ಹೋಗಿ ಇದನ್ನೆಲ್ಲ ಅಲ್ಲಿ ನೀಟಾಗಿ ತಲುಪಿಸಿದ್ರೆ ಅಷ್ಟೇ ಸಾಕು. ಸೊ ಗೈಸ್, ಇವಾಗ ಮನೆಗೆ ಬಂದು ಐಟಮ್ಸ್ಗಳೆಲ್ಲ ಇಲ್ಲಿ ಇಳಿಸಿದ್ದೀವಿ. ಸೊ ಇಲ್ಲೇ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದಾರೆ ಅಜ್ಜಿ. ಏನು ಸಮಾಚಾರ?
ಹೇಳ್ಬೇಕು ಸಮಾಚಾರ ನೀನೆ. ಸಾಕಾ ಮನೆಗೆ ಐಟಮ್ಸು? ಸಾಕು, ಅವನಿಗೆ ಕ್ಲೀನ್ ಮಾಡೋಣ. ಅದಕ್ಕೆ ಕಮ್ಮಿ ತಂದೀನಿ. ಇದು ವಾಚ್ ಇಲ್ಲಿ ತೀರು ಅಲ್ಲಿರಲಿ ಬಿಡು. ಸೊ ರೀಚ್ ಆಗಿದ್ದು ಲೇಟ್ ಆಯಿತು. ಇಲ್ಲಿ ಮಳೆ ಇದೆ. ಸೊ ಚೆನ್ನಾಗಿತ್ತು. ಎಲ್ಲ ಐಟಮ್ಸ್ ಎಲ್ಲ ನೀಟಾಗಿ ಅಂದರೆ ನಿಧಾನಕ್ಕೆ ಬಂದ್ವಿ ಗಾಡೀಲಿ, ಯಾಕಂದರೆ ಐಟಮ್ಸ್ಗಳೆಲ್ಲ ಜಾಸ್ತಿ ಇತ್ತು ಹಾಗಾಗಿ. ಮತ್ತು ಅಂದರೆ ಎಲ್ಲ ಲೈಟ್ ಐಟಮ್ ಆಗಿರ್ಬೋದು, ಮತ್ತು ಸುಮಾರು ಗ್ಲಾಸ್ ಐಟಮ್ಗಳೆಲ್ಲ ಇತ್ತು, ಹಾಗಾಗಿ ನಿಧಾನಕ್ಕೆ ಬಂದ್ವಿ. ಇವಾಗ ಊಟ ಆಯಿತು, ಮಲ್ಕೊಳ್ಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈಗ ಮನೆ ಇನ್ನೂ ಏನೇನು ಚೇಂಜಸ್ ಆಗಿದೆ ಅಂತ ನಾನು ತೋರಿಸ್ತೀನಿ. ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾರೆ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು.